ಅರೆ ಅರೆ ತಮ್ಮ, ಓಂ ಶಾಂತಿ. ನಮಗೆ ಸರ್ವೀಸಿನ ಸಮಾಚಾರವನ್ನ ಕೇಳುವ ಓದುವುದರ ಆಸಕ್ತಿ ಇರಬೇಕು. ಏಕೆಂದ್ರೆ ಇದರಿಂದ ಉಮಂಗ ಉತ್ಸಾಹ ಹೆಚ್ಚುತ್ತೆ, ಸರ್ವೀಸ್ ಮಾಡುವ ಸಂಕಲ್ಪನೂ ಹೆಚ್ಚುತ್ತಂತೆ ತಮ್ಮ. ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಪಾಠ ಕಲಿಯುತ್ತಲೇ ಇರುತ್ತೇವೆ. ಕೆಲವು ನೋವು ತರಬಹುದು, ಕೆಲವು ಸಂತೋಷ ತರಬಹುದು, ಆದರೆ ಎಲ್ಲವೂ ಬೆಲೆ ಕಟ್ಟಲಾಗದ ಪಾಠಗಳು. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ನಮಗೆ ಪ್ರಶ್ನೆ ಕೇಳ್ತಿದ್ದಾರೆ. ಸಂಗಮ ಯುಗದಲ್ಲಿ ತಂದೆಯು ನಿಮಗೆ ಸುಖವನ್ನ ಕೊಡೋದಿಲ್ಲ, ಆದ್ರೆ ಸುಖದ ಮಾರ್ಗವನ್ನು ತಿಳಿಸ್ತಾರೆ. ಯಾಕೆ ಅಂತ? ಯಾಕಂದ್ರೆ ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದಾರೆ. ಒಂದು ವೇಳೆ ಒಬ್ಬ ಮಗುವಿಗೆ ಸುಖವನ್ನು ಕೊಟ್ಟರೂ ಸರಿಯಲ್ಲ. ಲೌಕಿಕ ತಂದೆಯಿಂದ ಮಕ್ಕಳಿಗೆ ಸಮವಾದ ಆಸ್ತಿಯು ಸಿಗುತ್ತದೆ, ಆದ್ರೆ ಬೇಹದ್ದಿನ ತಂದೆಯು ಭಾಗವನ್ನು ಹಂಚೋದಿಲ್ಲ. ಸುಖದ ಮಾರ್ಗವನ್ನು ತಿಳಿಸ್ತಾರೆ. ಯಾರು ಆ ಮಾರ್ಗದಂತೆ ನಡೆಯುತ್ತಾರೆಯೋ, ಪುರುಷಾರ್ಥ ಮಾಡ್ತಾರೆಯೋ ಅವರಿಗೆ ಶ್ರೇಷ್ಠ ಪದವಿಯೂ ಸಿಗುತ್ತೆ. ಮಕ್ಕಳು ಪುರುಷಾರ್ಥ ಮಾಡಬೇಕಾಗಿದೆ. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಮತ್ತೆ ಬಾಬಾ ಇದನ್ನು ಹೇಳ್ತಿದ್ದಾರೆ, ಮಕ್ಕಳಿಗೆ ಗೊತ್ತಿದೆ ತಂದೆಯು ಮುರಳಿಯನ್ನು ನುಡಿಸ್ತಾರೆ. ಮುರಳಿಯು ಎಲ್ಲರ ಬಳಿಗೂ ಹೋಗುತ್ತದೆ ಮತ್ತು ಯಾರು ಮುರಳಿಯನ್ನು ಓದಿ ಸರ್ವಿಸ್ ಮಾಡುತ್ತಾರೆಯೋ ಅವರ ಸಮಾಚಾರವು ಪತ್ರಿಕೆಯಲ್ಲಿ ಬರುತ್ತದೆ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ. ಎಲ್ಲವೂ ಈ ಸಮಯದ ವಿದ್ಯೆಯ ಮೇಲೆ ಆಧಾರಿತವಾಗಿರುತ್ತಂತೆ ತಮ್ಮ. ಯಾರೆಷ್ಟು ಓದ್ತಾರೆ ಮತ್ತು ಓದಿಸ್ತಾರೋ ಅಷ್ಟೇ ಅವರಿಗೆ ಲಾಭವಿದೆ. ಅನೇಕ ಮಕ್ಕಳಿಗೆ ಪತ್ರಿಕೆಯನ್ನ ಓದುವ ವಿಚಾರವೂ ಸಹ ಬರೋದಿಲ್ಲ. ಅಂಥವರು ಬಹಳ ಕಡಿಮೆ ಪದವಿಯನ್ನ ಪಡಿತಾರೆ. ಇವರು ಇಂತಹ ಪುರುಷಾರ್ಥ ಮಾಡದ ಕಾರಣ ಈ ಪದವಿ ಸಿಕ್ಕಿತೆಂಬ ವಿಚಾರ ಸತ್ಯಯುಗದಲ್ಲಿ ಇರೋದೇ ಇಲ್ಲ. ಇಲ್ಲಿಯೇ ಕರ್ಮ ವಿಕರ್ಮದ ಮಾತುಗಳೆಲ್ಲ ಬುದ್ಧಿಯಲ್ಲಿದೆ. ಕಲ್ಪದ ಸಂಗಮ ಯುಗದಲ್ಲೇ ತಂದೆ ತಿಳಿಸ್ಕೊಡ್ತಾರೆ. ಯಾರು ತಿಳ್ಕೊಳ್ಳೋದಿಲ್ವೋ ಅವರು ಕಲ್ಲು ಬುದ್ಧಿಯವರು ಎಂದರ್ಥ. ನಾವು ಸಹ ತಿಳಿತೀವಿ, ಮೊದಲು ನಾವು ಸಹ ತುಚ್ಛ ಬುದ್ಧಿಯವರಾಗಿದ್ವಿ. ಅವರಲ್ಲಿ ಪರ್ಸೆಂಟೇಜ್ ಇರುತ್ತೆ. ತಂದೆ ಮಕ್ಕಳಿಗೆ ತಿಳಿಸುತ್ತಾ ಇರ್ತಾರೆ, ಈಗ ಕಲಿಯುಗವಾಗಿದೆ, ಇದರಲ್ಲಿ ಅಪಾರ ದುಃಖವಿದೆ, ಇಂತಹ ದುಃಖವಿದೆ. ಯಾರು ಬುದ್ಧಿವಂತರಿರುವರೋ ಇವರು ಸರಿಯಾಗಿ ಹೇಳುತ್ತಾರೆಂಬುದನ್ನು ತಕ್ಷಣ ಅರ್ಥ ಮಾಡ್ಕೊಳ್ತಾರಂತೆ ತಮ್ಮ. ಮಾತನಾಡುವಾಗ ನಾವು ಗೊತ್ತಿರುವ ವಿಷಯವನ್ನೇ ಮತ್ತೆ ಮತ್ತೆ ಹೇಳುತ್ತೇವೆ, ಆದರೆ ಕೇಳುವಾಗ ಪ್ರತಿ ಬಾರಿಯೂ ಹೊಸ ಹೊಸ ವಿಷಯವನ್ನೇ ಕೇಳುತ್ತೇವೆ. ಹಾಗಾಗಿ ಮಾತಿಗಿಂತ ಕೇಳುವಿಕೆ ಹೆಚ್ಚು ಉಪಯೋಗವಂತೆ. ಅಣ್ಣ ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ಅಪಾರ ದುಃಖ ಇದೆ, ಸತ್ಯಯುಗದಲ್ಲಿ ಅಪಾರ ಸುಖ ಇದೆ. ತಿಳಿಸಿ ಅಪಾರ ಸುಖವನ್ನು ನಾವು ಮಕ್ಕಳಿಗೆ ತಂದೆಯು ಕೊಡುತ್ತಿದ್ದಾರೆ. ಅದನ್ನು ನಾವು ವರ್ಣನೆ ಮಾಡುತ್ತಿದ್ದೇವೆ. ಅದನ್ನು ಮತ್ಯಾರೂ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಹೊಸ ಮಾತುಗಳನ್ನು ತಿಳಿಸ್ತೀರಿ. ನೀವು ಸ್ವರ್ಗವಾಸಿಗಳೋ ಅಥವಾ ನರಕವಾಸಿಗಳೋ ಎನ್ನುವುದನ್ನು ಮತ್ಯಾರೂ ಕೇಳಲು ಸಾಧ್ಯವಿಲ್ಲ. ನೀವು ಮಕ್ಕಳಲ್ಲಿಯೂ ನಂಬರ್ 1 ಇದೆ. ಕೆಲವರು ಇಷ್ಟೊಂದು ಅಂಶಗಳನ್ನು ನೆನಪಿಟ್ಟುಕೊಳ್ಳೋದಿಲ್ಲ. ತಿಳಿಸುವ ಸಮಯದಲ್ಲಿ ದೇಹಾಭಿಮಾನ ಬಂದ್ಬಿಡುತ್ತೆ. ಆತ್ಮವೇ ಕೇಳುತ್ತದೆ ಮತ್ತು ಧಾರಣೆ ಮಾಡುತ್ತದೆ. ಆದರೆ ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಇದನ್ನು ಮರೆತು ಹೋಗ್ತಾರೆ. ದೇಹಾಭಿಮಾನದಲ್ಲಿ ಬಂದು ಇದನ್ನು ಹೇಳಲು ತೊಡಗುತ್ತಾರೆ ಅಂತಿದ್ದಾರೆ ಅಣ್ಣ ಬಾಬಾ. ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗತ್ತಂತೆ ಅಂದಾಗ, ಲೇ ತಮ್ಮ, ಅವಶ್ಯವಾಗಿ ಯಾವ ಪಾತ್ರವನ್ನ ಅಭಿನಯಿಸಿದ್ದೀರೋ ಅದನ್ನೇ ಅಭಿನಯಿಸಬೇಕಾಗತ್ತೆ. ಎಲ್ಲ ಧರ್ಮದವರು ಪುನಃ ತಮ್ಮ ಸಮಯದಲ್ಲಿ ಬರ್ತಾರೆ. ತಿಳ್ಕೊಳ್ಳಿ, ಕ್ರಿಶ್ಚಿಯನರು ಈಗ 100 ಕೋಟಿ ಇದ್ದಾರೆ. ಪುನಃ ಇಷ್ಟೇ ಜನರು ಪಾತ್ರವನ್ನು ಅಭಿನಯಿಸಲು ಬರ್ತಾರೆ. ಆತ್ಮ ವಿನಾಶವಾಗೋದಿಲ್ಲ ಅಂದಾಗ ಅವರ ಪಾತ್ರವೂ ಸಹ ಎಂದಿಗೂ ವಿನಾಶವಾಗೋದಿಲ್ಲ. ಇದು ತಿಳಿದುಕೊಳ್ಳುವ ಮಾತು. ಯಾರು ತಿಳಿದುಕೊಳ್ಳುವರೋ ಅವರು ಅವಶ್ಯವಾಗಿ ತಿಳಿಸುತ್ತಾರೆ. ದಾನ ಮಾಡಿದರೆ ಮುಗಿಯೋದಿಲ್ಲ, ಧಾರಣೆಯಾಗುತ್ತಾ ಇರುತ್ತೆ. ಅನ್ಯರನ್ನು ಸಾಹುಕಾರರನ್ನಾಗಿ ಮಾಡುತ್ತಿರುತ್ತಾರೆ. ಆದರೆ ಅದೃಷ್ಟದಲ್ಲಿಲ್ಲ ಅಂದ್ರೆ ಮತ್ತೆ ತಮ್ಮನ್ನೂ ಸಹ ಪರವಶವೆಂದು ತಿಳಿತರಂತೆ ತಮ್ಮ. ನಿಮ್ಮ ನೆಮ್ಮದಿ, ಮೌಲ್ಯ, ಆತ್ಮಗೌರವಕ್ಕೆ ಧಕ್ಕೆ ತರುವ ಸಂದರ್ಭ, ವ್ಯಕ್ತಿಗಳಿಂದ ದೂರ ಸರಿಯುವುದೇ ನಿಜವಾದ ಪ್ರೌಢಿಮೆ. ಅಣ್ಣ ಬಾಬಾ ನಮಗೆ ಇದನ್ನು ಹೇಳ್ತಿದ್ದಾರೆ, ನೀವು ತಿಳಿತೀರಾ ಈ ಜನ್ಮದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದೇವೆಯೋ ಅದಂತೂ ಎಲ್ಲರಿಗೆ ಗೊತ್ತಿದೆ. ಬಾಕಿ ಹಿಂದಿನ ಜನ್ಮಗಳಲ್ಲಿ ಏನೇನು ಮಾಡಿದ್ದೇವೆ ಅಂತ ನೆನಪಿರೋದಿಲ್ಲ. ಪಾಪ ಅಂತ ಅವಶ್ಯವಾಗಿ ಮಾಡಿದ್ದೇವೆ. ಯಾರು ಪುಣ್ಯಾತ್ಮರಾಗಿದ್ದಾರೋ ಅವರೇ ಪಾಪಾತ್ಮರಾಗ್ತಾರೆ. ಎಲ್ಲ ಲೆಕ್ಕಗಳನ್ನು ತಂದೆ ತಿಳಿಸ್ತಾರೆ. ಅನೇಕ ಮಕ್ಕಳು ಮರೆತು ಹೋಗ್ತಾರೆ, ಓದೋದೇ ಇಲ್ಲ. ಒಂದು ವೇಳೆ ಓದಿದ್ದೇ ಆದ್ರೆ ಅವಶ್ಯವಾಗಿ ಓದಿಸ್ತಾರೆ ಕೂಡ.
ಕೆಲವರು ಮಂದ ಬುದ್ಧಿಯವರು ಬುದ್ಧಿವಂತರಾಗಿ ಬಿಡ್ತಾರೆ. ಎಷ್ಟು ದೊಡ್ಡ ವಿದ್ಯೆ ಆಗಿದೆ. ಈ ತಂದೆಯ ವಿದ್ಯೆಯಿಂದಲೇ ಸೂರ್ಯವಂಶಿ ಚಂದ್ರವಂಶಿ ಮನೆತನವೂ ಆಗುವುದಿದೆ. ಅವರು ಈ ಜನ್ಮದಲ್ಲಿಯೇ ಓದಿ ಪದವಿಯನ್ನ ಪಡಿತಾರೆ. ನಿಮಗೆ ಗೊತ್ತಿದೆ, ಈ ವಿದ್ಯೆಯ ಪದವಿಯು ನಂತರ ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ ಅಂತ. ಮನುಷ್ಯರು ನಿಮಗೆ ಭಾಷಣದ ಸಮಯವನ್ನು ಬಹಳ ಕಡಿಮೆ ಕೊಡ್ತಾರೆ. 2 ನಿಮಿಷಗಳು ಕೊಟ್ಟರೂ ಸಹ ತಿಳಿಸ್ಕೊಡಿ. ಸತ್ಯುವುದಲ್ಲಿ ಅಪಾರ ಸುಖವಿರುತ್ತೆ, ಅದನ್ನ ತಂದೆ ಕೊಡ್ತಾರೆ. ರಾವಣನಿಂದ ಅಪಾರ ದುಃಖ ಸಿಕ್ಕತ್ತೆ. ಈಗ ತಂದೆ ತಿಳಿಸ್ತಾರೆ, ಕಾಮದ ಮೇಲೆ ಜಯ ಗಳಿಸಿ ಆಗ ಜಗಜ್ಜೀತರಾಗ್ತೀರಾ. ಈ ಜ್ಞಾನದ ವಿನಾಶವಾಗೋದಿಲ್ಲ. ಸ್ವಲ್ಪ ಕೇಳಿದ್ರೂ ಸಹ ಸ್ವರ್ಗದಲ್ಲಿ ಬರ್ತೀವಿ. ಅನೇಕರಂತೂ ಪ್ರಜೆಗಳಾಗ್ತಾರೆ. ರಾಜನೆಲ್ಲಿ ಪ್ರಜೆಗಳೆಲ್ಲಿ, ಪ್ರತಿಯೊಬ್ಬರ ಬುದ್ಧಿ ಬೇರೆ ಬೇರೆಯಾಗಿದೆ. ಯಾರು ತಿಳ್ಕೊಂಡು ಅನ್ಯರಿಗೂ ತಿಳಿಸ್ತಾರೋ ಅವರೇ ಒಳ್ಳೆಯ ಪದವಿಯನ್ನ ಪಡಿತಾರೆ. ಈ ಶಾಲೆಯೂ ಸಹ ಅಸಾಮಾನ್ಯವಾಗಿದೆ. ಭಗವಂತ ಬಂದು ಓದಿಸ್ತಾರೆ. ಶ್ರೀಕೃಷ್ಣನಂತೂ ದೈವಿ ಗುಣವುಳ್ಳ ದೇವತೆ ಆಗಿದ್ದಾನೆ ಅಂತ ಬಾಬಾ ಹೇಳ್ತಾರೆ. ತಮ್ಮ ಕಾಲೆಳೆಯುವವರ ನಾಯಕನಾಗುವುದಕ್ಕಿಂತ ಕೈ ಹಿಡಿದವರ ಸೇವಕರಾಗುವುದು ಶ್ರೇಷ್ಠ. ವಂಚಕರಿಗೆ ಕಿರೀಟವಾಗುವುದಕ್ಕಿಂತ ಉತ್ತಮರಿಗೆ ಪಾದುಕೆಯಾಗುವುದು ಶ್ರೇಷ್ಠವಂತೆ ತಮ್ಮ. ಅಣ್ಣ, ಬಾಬಾ ಮತ್ತೆ ಇವತ್ತು ನಮಗೆ ಧಾರಣೆಗೋಸ್ಕರ ತಿಳಿಸ್ಕೊಡ್ತಿದ್ದಾರೆ. ಯಾವುದೇ ಮಾತಲ್ಲಿ ವಿವಶವಾಗಬಾರದು. ಸ್ವಯಂನಲ್ಲಿ ಜ್ಞಾನ ಧಾರಣೆ ಮಾಡಿಕೊಂಡು ದಾನ ಮಾಡಬೇಕು. ಅನ್ಯರ ಅದೃಷ್ಟವನ್ನ ಬೆಳಗಿಸಬೇಕಾಗಿದೆ. ಯಾರೊಂದಿಗಾದರೂ ಮಾತನಾಡುವ ಸಮಯದಲ್ಲಿ ಸ್ವಯಂನನ್ನು ಆತ್ಮ ಅಂತ ತಿಳಿದು ಆತ್ಮದೊಂದಿಗೆ ಮಾತನಾಡಬೇಕು. ಸ್ವಲ್ಪವೂ ದೇಹಾಭಿಮಾನವೂ ಬರಬಾರದು. ತಂದೆಯಿಂದ ಯಾವ ಅಪಾರ ಸುಖವು ಸಿಕ್ಕಿದೆಯೋ ಅದನ್ನು ಅನ್ಯರಿಗೂ ಹಂಚಬೇಕಾಗಿದೆ ಅಂತ. ಲೇ ತಮ್ಮ, ವರದಾನದಲ್ಲಿ ಹೃದಯ ಮತ್ತು ಬುದ್ಧಿ ಎರಡರ ಬ್ಯಾಲೆನ್ಸ್ನಿಂದ ಸೇವೆ ಮಾಡುವಂತಹ ಸದಾ ಸಫಲತಾ ಮೂರ್ತಿ ಭವ. ಕೆಲವೊಮ್ಮೆ ಮಕ್ಕಳು ಸೇವೆಯಲ್ಲಿ ಕೇವಲ ಬುದ್ಧಿಯನ್ನು ಉಪಯೋಗಿಸ್ತಾರೆ. ಆದರೆ ಹೃದಯ ಮತ್ತು ಬುದ್ಧಿ ಎರಡನ್ನೂ ಸೇರಿಸಿಕೊಂಡು ಸೇವೆ ಮಾಡಿದ್ದಲ್ಲಿ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗ್ತೀರಾ. ಯಾರು ಕೇವಲ ಬುದ್ಧಿಯಿಂದ ಮಾಡ್ತಾರೆ ಅವರ ಬುದ್ಧಿಯಲ್ಲಿ ಸ್ವಲ್ಪ ಸಮಯಕ್ಕಾಗಿ ತಂದೆ ನೆನಪಿರ್ತಾರೆ. ಹೌದು, ತಂದೆಯೇ ಇದನ್ನೆಲ್ಲ ಮಾಡಿಸ್ತಾರೆ ಅಂತ. ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಅದೇ ನನ್ನತನ ಬಂದು ಬಿಡುತ್ತೆ. ಮತ್ತು ಯಾರು ಹೃದಯದಿಂದ ಮಾಡ್ತಾರೆ ಅವರ ಹೃದಯದಲ್ಲಿ ಬಾಬಾರವರ ನೆನಪು ಸದಾ ಇರುತ್ತೆ. ಸೇವೆ ಮಾಡುವುದರ ಫಲವಂತೂ ಸಿಕ್ಕತ್ತೆ. ಮತ್ತು ಒಂದು ವೇಳೆ ಇವೆರಡರ ಬ್ಯಾಲೆನ್ಸ್ ಇದ್ದಾಗ ಸದಾ ಸಫಲತೆ ಸಿಕ್ಕತ್ತೆ. ಬೇಹದ್ದಿನಲ್ಲಿದ್ದಾಗ ಅದ್ದಿನ ಮಾತುಗಳು ಸ್ವತಃ ಸಮಾಪ್ತಿಯಾಗತ್ತಂತೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಓಂ ಶಾಂತಿ.